ಸರ್ವೇ ಭವಂತು ಸುಖಿನಃ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತವು ಶ್ರಾವಣ ಮಾಸೆ ಶುಕ್ಲ ಪಕ್ಷೆ. ಇಂದು ಗುರುವಾರ ಪ್ರತಿಪತ್ ತಿಥಿ ಹಾಗೂ ಇಂದು 13ನೇ ತಾರೀಕು ಮತ್ತು ಇಂದು ಆಶ್ಲೇಷ ನಕ್ಷತ್ರ. ಶ್ರಾವಣ ಮಾಸ ಆರಂಭವಾಗಿದೆ. ಶ್ರಾವಣ ಮಾಸದಲ್ಲಿ ಶ್ರಾವಣ ಶುಕ್ರವಾರ ಹಾಗೂ ಶ್ರಾವಣ ಶನಿವಾರ ಲಕ್ಷ್ಮೀ ಪೂಜೆಯನ್ನು ಬಹಳ ವಿಶೇಷವಾಗಿ ಮಾಡಬೇಕು. ಶ್ರಾವಣ ಶುಕ್ರವಾರದ ದಿವಸ ಬೆಳಗ್ಗೆ ಗೌರಿ ಪೂಜೆ ಕೂಡ ಮಾಡಬೇಕು. ಹೊಸದಾಗಿ ಮದುವೆ ಆಗಿರುವಂಥವರಂತೂ 9 ಅಥವಾ 16 ವರ್ಷಗಳನ್ನು ಇದನ್ನು ಮಾಡಲೇಬೇಕು. ಇಂದು ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ಆಗಿರೋದ್ರಿಂದ ಎಲ್ಲರಿಗೂ ಇವತ್ತು ಮನಸ್ಸಲ್ಲಿ ವಿಪರೀತ ಚಾಂಚಲ್ಯ ಇರುತ್ತೆ. ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ನೀವು ಆಡಿದ ಮಾತುಗಳನ್ನು ಬೇರೆಯವರು ಸರಿಯಾಗಿ ಗ್ರಹಿಸೋದಿಲ್ಲ. ನೀವು ಹೇಳಿದ್ದಕ್ಕೆಲ್ಲ ಬೇರೆ ಒಂದು ಅರ್ಥವನ್ನೇ ಹಾಕಿ ನಿಮಗೆ ಇವತ್ತು ಸ್ವಲ್ಪ ಕಷ್ಟವಾಗಬಹುದು. ಯಾರು ಕೋರ್ಟು ಕಚೇರಿ ವ್ಯವಹಾರ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿದ್ದೀರಿ, ಇವತ್ತು ಮಾತುಕತೆಗಳನ್ನು ಬಹಳ ಹತೋಟಿಯಲ್ಲಿಟ್ಟುಕೊಂಡು ಆಡಬೇಕು. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮಗಳಲ್ಲಿ ಇರೋರು, ಟಿವಿ, ಸೋಷಿಯಲ್ ಮೀಡಿಯಾ, ರೇಡಿಯೋ ಇತ್ಯಾದಿಗಳಲ್ಲಿ ಕೆಲಸ ಮಾಡೋರು ಹಾಗೂ ಬರವಣಿಗೆಗಾರರು, ಸ್ಟೇಜ್ ಮೇಲೆ ಮಾತನಾಡುವವರು, ಭಾಷಣಕಾರರು, NGO ಕೆಲಸ ಮಾಡೋರು, ಇಂಥವರೆಲ್ಲರಿಗೂ ಕೂಡ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಇವರೆಲ್ಲರಿಗೂ ಕೂಡ ಅತ್ಯುತ್ತಮವಾದಂತಹ ದಿವಸ. ಬಹಳನೇ ದೊಡ್ಡದಾದಂತಹ ಯಶಸ್ಸನ್ನು ಇವತ್ತು ನೀವು ಪಡೆಯಬಹುದು. ಮಿಥುನ ರಾಶಿಯವರಿಗೆ ಮನೆಯ ಬಗ್ಗೆ ಹೆಚ್ಚಿನ ಗಮನ ಅವಶ್ಯಕ ಹಾಗೂ ಮನೆಯ ವ್ಯವಹಾರಗಳಲ್ಲಿ ಇಂದು ಸ್ವಲ್ಪ ನೀವು ಬೇರೆಯವರ ಜೊತೆ ಸರಿಯಾದ ರೀತಿಯಲ್ಲಿ ಸಮಾಧಾನವಾಗಿ ವ್ಯವಹಾರಗಳನ್ನು ಮಾಡಬೇಕು. ಮಾತಿನಿಂದ ಸ್ವಲ್ಪ ಮನೆಯಲ್ಲಿ ಬೇಸರವಾಗುವಂತಹ ಸಾಧ್ಯತೆಗಳಿರುತ್ತೆ, ಅದನ್ನು ನೀವು ನಿಭಾಯಿಸಬೇಕು. ಕರ್ಕ ರಾಶಿಯವರಿಗೆ ನಿಮ್ಮ ಮಾತಿನಿಂದ ಇವತ್ತು ಬೇರೆಯವರಿಗೆ ತೊಂದರೆಯಾಗಬಹುದು ಅಥವಾ ಬೇರೆಯವರ ಮಿತ್ರತ್ವವನ್ನು ನೀವು ಕಳೆದುಕೊಳ್ಳಬೇಕಾಗಿ ಬರಬಹುದು. ಹೀಗಾಗಿ ಮಾತು ಇವತ್ತು ಬಹಳ ಮುಖ್ಯವಾಗುತ್ತೆ. ಸಮಾಧಾನಕರವಾದಂತಹ ಮಾತನ್ನು ಆಡಬಹುದು, ಇಲ್ಲದೆ ಹೋದರೆ ಸುಮ್ಮನೆ ಇರುವುದು ಒಳ್ಳೆಯದು. ಸಿಂಹರಾಶಿಯವರಿಗೆ ಇವತ್ತು ಬಹಳ ಕಷ್ಟಕರವಾದಂತಹ ದಿವಸ. ಯಾವುದೇ ಮಾತನ್ನು ನೀವು ಆಡಿದರೂ ಬೇರೆಯವರು ಅದನ್ನು ತಪ್ಪಾಗಿ ಗ್ರಹಿಸ್ತಾರೆ. ಮಿತ್ರರು ಇನ್ನೂ ದೂರ ಹೋಗಬಹುದು. ಹೀಗಾಗಿ ಇಂದು ಮೌನವಾಗಿರೋದು ಆದಷ್ಟು ಒಳ್ಳೆಯದು. ಆರೋಗ್ಯದ ಕಡೆ ಗಮನ ಅವಶ್ಯಕ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಯಾರು ಇಂದು ಮೀಟಿಂಗ್ಸ್, ಪ್ರೆಸೆಂಟೇಷನ್ ಇತ್ಯಾದಿಗಳನ್ನು ಕೊಡ್ತಾ ಇದ್ದೀರಿ, ನಿಮಗೆ ಬಹಳನೇ ಉತ್ತಮವಾದಂತಹ ಪ್ರತಿಫಲವನ್ನು ನೋಡಬಹುದು. ಇಮೇಲ್ ಕಮ್ಯುನಿಕೇಷನ್ ಇತ್ಯಾದಿಗಳು, ವಾಟ್ಸಪ್ಪಲ್ಲೂ ಕೂಡ ಬಹಳ ಮಿತ್ರರು ನಿಮ್ಮ ಜೊತೆ ಬಹಳ ಸಂತೋಷಕರವಾಗಿ ಮಾತನಾಡ್ತಾರೆ. ಮಾತಿನಿಂದ ಇವತ್ತು ಧನಲಾಭ, ಇಷ್ಟಾರ್ಥ ಸಿದ್ಧಿ. ತುಲಾ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಇಂದು ಸ್ವಲ್ಪ ಮುಖ್ಯವಾದಂತಹ ಜವಾಬ್ದಾರಿಗಳು, ಪ್ರೆಸೆಂಟೇಷನ್ ಇತ್ಯಾದಿಗಳು, ಮೀಟಿಂಗ್ಗಳು ಇತ್ಯಾದಿಗಳನ್ನು ನೀವು ನೋಡಬೇಕಾಗಿ ಬರಬಹುದು. ನಿಮ್ಮ ಸಂಸ್ಥೆಯನ್ನು ನೀವು ಪ್ರತಿನಿಧಿಸಿ ಮಾತನಾಡಬೇಕಾಗಿ ಬರಬಹುದು. ಗಾಂಭೀರ್ಯ ಅವಶ್ಯಕ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಹಿರಿಯರ ಆಶೀರ್ವಾದ ಇವತ್ತು ಪ್ರಾಪ್ತಿಯಾಗತ್ತೆ. ಆದರೆ ಮೊದಲು ಸ್ವಲ್ಪ ಬೈಗುಳ ಬಂದು ಅದಾದ ಮೇಲೆ ನಂತರ ಹಿರಿಯರ ಆಶೀರ್ವಾದವನ್ನು ಕೊಡಬಹುದು. ಹೀಗಾಗಿ ಸ್ವಲ್ಪ ಸಮಾಧಾನ, ವಿವೇಕ ಅವಶ್ಯಕ. ಧನು ರಾಶಿಯವರಿಗೆ ಇನ್ನೂ ಕಷ್ಟಕರವಾದಂತಹ ದಿವಸ. ನೀವು ಹೇಳುವುದು ಒಂದು, ಬೇರೆಯವರು ಗ್ರಹಿಸೋದು ಒಂದು. ನಿಮ್ಮ ಮನಸ್ಸಿಗೆ ಬಹಳ ಭಾವುಕತೆ ಈಗ ಇರೋದರಿಂದ ಬೇರೆಯವರು ಹೇಳಿದ್ದನ್ನು ಕೂಡ ನೀವು ಗ್ರಹಿಸುವ ಸ್ಥಿತಿಯಲ್ಲಿ ಇರೋದಿಲ್ಲ. ಹೀಗಾಗಿ ಇಂದು ಯಾವುದೇ ಮುಖ್ಯ ನಿರ್ಧಾರ, ಮಾತುಕತೆ ಬೇಡ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾತಿನಿಂದ ಇವತ್ತು ಎಲ್ಲರನ್ನೂ ಗೆಲ್ತೀರಿ ಹಾಗೂ ಎಲ್ಲ ಕಡೆಗೆ ಸಹಕಾರ ಪ್ರಾಪ್ತಿಯಾಗಿ ಕಾರ್ಯಕ್ಷೇತ್ರದಲ್ಲಿ ಮತ್ತು ವೈಯಕ್ತಿಕ ಜೀವನದಲ್ಲೂ ಕೂಡ ಬಹಳ ಹೆಚ್ಚಿನ ಯಶಸ್ಸನ್ನು ನೋಡಬಹುದು. ಕುಂಭರಾಶಿಯವರಿಗೆ ಶತ್ರುಗಳು ಹಿಮ್ಮೆಟ್ತಾರೆ. ಶತ್ರುನಾಶ, ಶತ್ರು ಧ್ವಂಸ. ಬುಧ ಬಹಳ ಒಳ್ಳೆಯ ಪ್ರತಿಫಲವನ್ನು ಕೊಡ್ತಾನೆ. ನೀವು ಆಡಿದ ಮಾತಿನಿಂದ ಇವತ್ತು ಎಲ್ಲರೂ ಕೂಡ ಹೆದರಿ ದೂರ ಓಡಿ ಹೋಗುವಂತಹ ಸಂದರ್ಭವನ್ನು ನೋಡ್ತಾರೆ. ಹೀಗಾಗಿ ಆತ್ಮವಿಶ್ವಾಸ, ಗೆಲುವು ನಿಮ್ಮ ಕೈಯಲ್ಲಿದೆ. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಇನ್ನೂ ಕೂಡ ಮಾತುಕತೆಗಳು ಹಾಗೂ ಡಾಕ್ಯುಮೆಂಟೇಷನ್ ಇತ್ಯಾದಿಗಳಲ್ಲಿ ಕೋಡಿಂಗ್ ಯಾರ್ಯಾರು ಮಾಡ್ತಾ ಇದ್ದೀರಿ, ಇಂತಹದ್ರಲ್ಲಿ ಹೆಚ್ಚಿನ ಜಾಗರೂಕತೆ ಅವಶ್ಯಕ. ಸಣ್ಣ ಪುಟ್ಟ ತೊಂದರೆಗಳಾಗೋದ್ರಿಂದ ದೊಡ್ಡ ದೊಡ್ಡ ಪರಿಣಾಮಗಳನ್ನು ನೋಡಬೇಕಾಗಿ ಬರಬಹುದು. ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿ ಹೆಚ್ಚು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದ್ರಿಂದ ಭಗವಂತನ ಧಾಮವನ್ನು ಸೇರೋದರಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯ.